ಮಕ್ಕಳ ಪ್ರತಿಭೆ ಅನಾವರಣದ ವೇದಿಕೆ ಪ್ರತಿಭಾ ಕಾರಂಜಿ ಶಂಕರಲಿಂಗಪ್ಪ. ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವ ವೇದಿಕೆಯಾಗಿದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಶಂಕರಲಿಂಗಪ್ಪ ಹೇಳಿದರು. ಇಟಕಾಲ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಉತ್ತಮ ಪ್ರತಿಭೆಯುಳ್ಳ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಸೇಡಂ ತಾಲೂಕಿಗೆ ಒಳ್ಳೆಯ ಹೆಸರು ಬರುವಂತೆ ಶಿಕ್ಷಕರು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅರವಿಂದ ಪಸಾರ ಕಾರ್ಯಕ್ರಮ ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನರಸಿಂಹಮ್ಮ ಲಾಲಪ್ಪ ಪೋಟೇಲ್ ಅಧ್ಯಕ್ಷತೆ ವಹಿಸಿದರು. ಅದಕ್ಕಾಗಿ ನಾನು ಬಹಳಷ್ಟು ಸಮಯ ತೆಗೆದುಕೊಳ್ಳಾರದೆ ನಿಮಗೆಲ್ಲರಿಗೆ ಈ ಒಂದು ಪ್ರತಿಭಾ ಕಾರಂಜಿ ಸಭೆಯಲ್ಲಿ ನೀವೆಲ್ಲರೂ ಉತ್ತಮವಾಗಿ ಪ್ರತಿಭೆಗಳನ್ನು ತೋರಿಸಿ ನಿಮ್ಗೆ ಯಶಸ್ಸು ಸಿಗಲಿ ಮತ್ತು ಅದೇ ಥರ ಎಲ್ಲ ಇಲ್ಲಿ ಬಂದಂಥ ಶಿಕ್ಷಕರಿಗೆ, ಈ ಅತಿಥಿಗಳಿಗೆ ಮತ್ತು ಅದೇ ಥರ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಮುಖ್ಯ ಗುರುಗಳಿಗೆ, CRP ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ ನನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಾಯಪ್ಪ ಬೋರಿನ್, ಸದಸ್ಯರಾದ ಇಸ್ರಾಯಿಲ್ ಲಾಲಪ್ಪ ಯಾದವ್, ಹೀರಾಲಾಲ್ ಪ್ರೌಢ ಶಾಲಾ ಮುಖ್ಯ ಗುರುಗಳಾದ ಅಧ್ಯಕ್ಷರಾದ ಅಶೋಕ ರೆಡ್ಡಿ ಚಿಲುಮೆ, ಸಹ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಮೊಹಮ್ಮದ್ ರಫೀಕ್ ಮುಸ್ಲಿಂ, ನೌಕರರ ಸಂಘದ ಅಧ್ಯಕ್ಷರಾದ ಜಾಫರ್ ಅಲಿ, ಮುಖ್ಯ ಗುರುಗಳಾದ ಮುಸಿಯುದ್ದೀನ್, ಸತೀಶ್ ಡಘೆ, ಬಶೀರ್ ಅಹಮದ್, ನೀಲಪ್ಪ ತಂಬಾಕೆ, CRP ಅಶೋಕ ರೆಡ್ಡಿ, ಉಲಿಗುಂಡಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಜಾಕಿರ್ ಹುಸೇನ್, ನಾರಾಯ ರೆಡ್ಡಿ, ಮಾದೇವಪ್ಪ ಕಾರ್ಯಕ್ರಮ ನಿರ್ವಹಿಸಿದರು. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಜಾಫರ್ ಅಲಿ ಹಾಗೂ ಬಶೀರ್ ಅಹಮದ್ ಅವರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363.